ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಅಗ್ನಿ ಪರೀಕ್ಷೆ. ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತೇ ಆದೇಶ ನೀಡೋದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ರೌಡಿ ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಅಗ್ನಿ ಪರೀಕ್ಷೆ. ಪ್ರಕರಣದ 5ನೇ ಆರೋಪಿಯಾಗಿರೋ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಿನ್ನೆ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಆದರೆ ನಿನ್ನೆ ಕೋರ್ಟ್ ವಿಚಾರಣೆ ಇವತ್ತಿಗೆ ಮುಂದೂಡಿತ್ತು. ಇವತ್ತು ಭೈರತಿ ಬಸವರಾಜ್ ಪಾಲಿಗೆ ಅಗ್ನಿ ಪರೀಕ್ಷೆ. ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನ್ಯಾಯಾಧೀಶರು ಇವತ್ತೇ ಆದೇಶವನ್ನ ನೀಡೋದಾಗಿ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಭೈರತಿ ಹಾಗೂ ಸಿಐಡಿ ಪರ ವಕೀಲರು ವಾದ ಮಾಡ್ತಾರೆ. ಇಬ್ಬರ ವಾದವನ್ನ ಆಲಿಸಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿತ್ತು. ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಮುಂದೂಡಿದೆ ಜನಪ್ರತಿನಿಧಿ ಕೋರ್ಟ್. ಭೈರತಿ ಬಸವರಾಜ್ ಪರ ವಕೀಲ ಸಂದೇಶ್ ಚೌಟಾ ವಾದ. ಬಿಕ್ಲಾ ಶಿವ ಕೊಲೆಯಾಗಿ 5 ತಿಂಗಳು 10 ದಿನ ಕಳೆದಿದೆ. 18 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಕೊಲೆ ಸಂದರ್ಭದಲ್ಲಿ 7-8 ಮಂದಿ ಅಪರಿಚಿತರು ಅಂತ ಹೇಳಿದ್ದಾರೆ. ಭೈರತಿಯನ್ನ A5 ಅಂತ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಐಡಿಗೆ ಪ್ರಕರಣ ವರ್ಗಾವಣೆ ಆದ ನಂತರ ನೋಟಿಸ್ ನೀಡಿಲ್ಲ. ಸಮನ್ಸ್ ಕೊಡದೆ ಅವರು ಹೇಗೆ ವಿಚಾರಣೆಗೆ ಹಾಜರಾಗ್ತಾರೆ? ಕೊಲೆಯಲ್ಲಿ ಭೈರತಿ ಬಸವರಾಜ್ರದ್ದು ಯಾವುದೇ ಪಾತ್ರ ಇಲ್ಲ. ಕೊಲೆಗೆ ನಮ್ಮ ಕಕ್ಷಿದಾರರು ಸಂಚು ರೂಪಿಸಿರೋ ಬಗ್ಗೆ ಸಾಕ್ಷ್ಯವೇ ಇಲ್ಲ ಅಂತ ಅವರ ಪರ ವಕೀಲರು ವಾದ ಮಾಡಿದ್ರು. ಸಮನ್ಸ್ ನೀಡದೆ ತನಿಖೆಗೆ ಸಹಕಾರ ಮಾಡಿಲ್ಲ ಅಂತ ಹೇಳ್ತಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಭೈರತಿ ಬಸವರಾಜ್ ಅವರೇ ಪತ್ರ ಬರೆದಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಕಕ್ಷಿದಾರರು ಪತ್ರ ಬರೆದಿದ್ದಾರೆ. ಸಮನ್ಸೇ ನೀಡದೆ ತನಿಖೆಗೆ ಸಹಕಾರ ಮಾಡಿಲ್ಲ ಅಂತ ಹೇಗೆ ಹೇಳ್ತಾರೆ? ಸಿಐಡಿಯಿಂದ ಇದುವರೆಗೂ ನೋಟಿಸ್ ಬಂದಿಲ್ಲ ಅಂತ ಭೈರತಿ ಪರ ವಕೀಲರು ವಾದ ಮಾಡಿದರು. ಇನ್ನು ಸಿಐಡಿ ಪರ ವಕೀಲ ಎಸ್ಪಿಪಿ ಅಶೋಕ್ ನಾಯ್ಕ್ ಪ್ರಬಲ ವಾದವನ್ನ ಮಂಡಿಸಿದರು. ಭೈರತಿ ಶಾಸಕನಾದ್ರೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ. ಭೈರತಿ ಬಸವರಾಜ್ ವಿರುದ್ಧ ಕೊಲೆಯಾದ ಬಿಕ್ಲಾ ಶಿವ ದೂರನ್ನ ಕೊಟ್ಟಿದ್ದ. ಹತ್ಯೆಗೂ ಮುನ್ನ ಕುಂಭಮೇಳಕ್ಕೆ ಒಂದೇ ವಿಮಾನದಲ್ಲಿ ಜಗದೀಶ್ ಭೈರತಿ ಪ್ರಯಾಣ ಮಾಡಿದ್ರು. ಇವರೆಲ್ಲ ಕುಂಭಮೇಳಕ್ಕೆ ಹೋಗೋ ಮುನ್ನ ಸಂಚು ರೂಪಿಸಿದ್ದಾರೆ. ಪ್ರಕರಣದಲ್ಲಿ A1 ಜಗದೀಶ್, A5 ಭೈರತಿ ಬಸವರಾಜ್ ಬರ್ತ್ಡೇಯಲ್ಲಿರ್ತಾರೆ. ಶಾಸಕರ ಬರ್ತ್ಡೇ ದಿನ ಕೋಲಾರ ಮಾಲೂರಿನಿಂದ ಹುಡುಗರು ಬರ್ತಾರೆ. ಭೈರತಿ ಬಸವರಾಜ್ಗೆ ಮಾಹಿತಿ ನೀಡಿಯೇ A1 ಜಗದೀಶ್ ವಿದೇಶಕ್ಕೆ ಪರಾರಿಯಾಗಿತ್ತು. ಆರೋಪಿಗಳಿಬ್ರು ಒಂದೆಡೆ ಇರೋ ಟವರ್ ಲೊಕೇಶನ್ನ ಮಾಹಿತಿ ಇದೆ ಅಂತ ಸಿಐಡಿ ಪರ ವಕೀಲರು ಪ್ರಬಲವಾದಂತ ವಾದವನ್ನ ಮಂಡಿಸಿದ್ರು. ಸಿಐಡಿ ಪರ ವಕೀಲ ಎಸ್ಪಿಪಿ ಅಶೋಕ್ ನಾಯ್ಕ್ ಪ್ರಬಲ ವಾದವನ್ನ ಮಂಡಿಸಿದ್ರು. ಶಾಸಕನಾಗಿದ್ರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ. ಭೈರತಿ ಬಸವರಾಜ್ ವಿರುದ್ಧ ಹತ್ಯೆಗೂ ಮುನ್ನ ಬಿಕ್ಲಾ ಶಿವ ದೂರನ್ನ ಕೊಟ್ಟಿದ್ದ. ಇದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.